ಹೇಳ್ರಪ್ಪ ಹೇಳ್ರು. ಹಾಯ್ ಗಾಯ್ಸ್, ನಾ ಇವತ್ತು ಇಲ್ಲಿ ಅದಕ್ಕೆ ಬಂದೀನಿ ಅಂದ್ರೆ ಇಲ್ಲಿ ಸಂಡಸ್ ಕೂಡಕ್ ಬಂದೀನಿ. ಸಂಡಸ್ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಪ್ಪಳ ಸಂಡಿಗೆ ಒಣಗಕ್ಕೆ ಹೋಗ್ತಿದ್ಯಾ? ಗುಡ್ ಬೈ ಹೋಗಿ ಒಣಗಾಕೋ. ನನಗೂ ಒಂದೆರಡು ತಾಬ ಬರೀ ಅನ್ನೋ ತಿನ್ನಕ್ಕಾಗಲ್ಲ, ನಂಚ್ಕೊಳಕ್ಕೆ ಏನಾರು ಇರ್ಬೇಕು. 2 ನಂಬರ್ ಕೂಡಕ್ ಬಂದೀನಿ. 2 ಕೂಡ ಕೊಂಟೇನ್ರಿ. ಏಲಕ್ ಹೋಯ್ತಿದ್ಯನ್ಲ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಯ್ಯೋ ನಿನ್ನ ಬಾಯಿಗೆ ಬೂಸ್ಟ್ ಹಾಕಿ ಬಿಡು ಬಿಸಿನೀರು. ಸಂಡಾಸ್ ಮಾಡ್ಕಕ್ ಹೋಗ್ತೆ ಸಿಡ್ನಿಗೋ ಸ್ವಿಟ್ಜರ್ಲೆಂಡ್ ಹೋಗೋತಾರ. ವ್ಲಾಗ್ ಮಾಡ್ಕೊಂಡು ಹೋಯ್ತಾ ಇದೆಯಲ್ಲ ವ್ಲಾಗು. ಅರ್ಥ ಆಯ್ತಾ ಗಾಯ್ಸ್? ಅಪ್ಪ ಅರ್ಥ ಆಯ್ತು ಕಣೋ, ಅರ್ಥ ಆಯ್ತು. ನಿನ್ನ ಸಂಡಾಸಿಗೆ ನಂದೊಂದು ಅಷ್ಟಾಂಗ ನಮಸ್ಕಾರಗಳು. ಬೇಗ ಹೋಗಿ ಸಂಡಾಸ್ ಒತ್ಬಿಟ್ಟು ಬರಪ್ಪ. ಆಮೇಲೆ ಒಳಿಕೋಬಿಟ್ಟು ನೋಡಿ ಫ್ರೆಂಡ್ಸ್, ನಾನು ಸಂಡಾಸ್ ಹಿಂಗೆ ಒತ್ತೋದು ಅಂತ ಅಲ್ಲೊಂದು ವ್ಲಾಗ್ ಮಾಡ್ಬಿಟ್ಟು ಅಡಿ ಕ್ಯಾಮ್ರಾ ಹಿಡ್ಕೊಂಡು. ನಾ ಸಂಡಸ್ ಕುಡ್ತೀನಿ ಈಗ. ಹೋಗೋ ಬಾಯ್. ಇವನ್ ಸಂಡಾಸ್ ಸ್ಟೋರಿ ಕೇಳಿ ನನಗೆ ಸಂಡಾಸ್ ಅರ್ಜೆಂಟ್ ಆಯ್ತಾಯ್ತಲ್ಲ. ಬೇಗ ಯಾರ್ದಾರು ಹೊಲಕ್ಕೆ ಹೋಗಿ ಕುತ್ಕೋಬೇಕು. ಯಾರು ಇಲ್ಲ. A few moments later. ಇಲ್ಲಿಗೂ ಬಂದ್ಬಿಟ್ಟ ನೀನು? ಮನಸ್ನೆಲ್ಲ ನೀನು ನೋಡಿದ್ರೆ ಗೊತ್ತಾಗಲ್ವಾ? ತೊಳ್ಕೊಳಕ್ ಚೆಂಬಲ್ ನೀರ್ ಎತ್ಕೊ ಬಂದಿದ್ದೀನಿ. ಪ್ರಾಣಿಗಳೆಲ್ಲರೂ ತೊಳ್ಕತ್ತವ. ನಾನು ಹೆತ್ತ ಮಗನೆಲ್ಲ ಇಲ್ಲ, ನಮ್ಮ ಅವ್ವ ಎತ್ತ ಮಗ. ನನಗಿದ್ ಮಾಡ್ಬೇಕಾದ್ರೆ ನಗಿಸ್ಬೇಡ, ನನಗೆ ಬರೋದು ಬರೋ ಒಳಿಕೊಂಡ ಬಿಡುತ್ತ. ಆಮೇಲೆ ವಾ ಅಳ್ತಾ ಇದ್ಯಾ? ನಾನು ಏನಂತ ಮಾಡ್ಬಾರ್ದ ಮಾಡ್ದೆ ಅಂತ ಹಿಂಗ ಅಳ್ತಾ ಇದ್ಯಾ? ನನ್ನ ಹೊಟ್ಟೆ ತಪ್ಪಾಗಿ ಹುಟ್ಟುಬಿಟ್ಟ ನೀನು. ನಾನು ನಿನ್ನ ಹೊಟ್ಟೆಲಿ ಹುಟ್ಟದ್ನಾ? ಜನ್ಮ ಕೊಡ್ತೀನಿ ಅಂತ ಗೊತ್ತಿದ್ರೆ ನನ್ನ ಗರ್ಭಚೀಲನೇ ಕೊಯ್ದು ಬಿಸಾಕ್ಬಿಡ್ತಿದ್ದೆ. ನೀನ್ ಇಡೀ ದೇಹನ ಅಳತೆ ಮಾಡಿ ತೂಕಕ್ಕೆ ಅಂತ ಒಂದ್ ತಕಡಿಗೆ ಹಾಕಿದ್ರು 150 ಗ್ರಾಮ್ ಮುಚ್ಚೆ ಚೀಲ ಸಿಗಲ್ಲ. ಅಂತದ್ರಲ್ಲಿ ಗರ್ಭ ಚೀಲ ಎಲ್ಲಿಂದ ಬರ್ತದೆ? ಹರಿದು ಕುಯ್ದು ಎಷ್ಟು ಬಿಡಕ್ಕೆ. ನಾನ್ ನೆಮ್ಮದಿ ಹೇಗ್ ಮಾಡೋದಿದ್ ಒಂದೇ ಕೆಲ್ಸ. ಅದಕ್ಕೂ ಬಂದು ಕಲ್ಲಾಗ್ತಾ ಇದೆಯಲ್ಲ ನಿನ್ನ ಬಾಯಿಗೆ ಮಣ್ಣಾಕ. ನಮ್ದು ಎಂತ ವಂಶ? ನಿಮ್ದು ಎಂತ ವಂಶ? ಬೇರೆ ಹೊಲಕ್ಕೆ ಹೋಗಿ ಹೇತ್ಬಿಟ್ರೆ ಎಲ್ಲ ಅವ್ರ ಹೊಲಕ್ಕೆ ಗೊಬ್ಬರ ಆಗ್ಬಿಡ್ತು ಅಂತ ಎಲ್ಲಾ ಒಂದೇ ಹೊಲದಲ್ಲಿ ಕುತ್ಕೊಂಡು ಹೇಳ ಅಂತ ವಂಶ. ಅಯ್ಯ ಆಯ್ತು ಬಿಡು, ಏನೋ ಅರ್ಜೆಂಟ್ ಆಯ್ತಲ್ಲ ಅಂತ ಬಂದು ನಿಮ್ಮ ಹೊಲದಲ್ಲಿ ಕುತ್ಕೊಂಡೆ. ಇನ್ನೊಂದ್ಸತಿ ನಿಮ್ಮ ಹೊಲದ ಕಡೆ ನಮ್ಮ ತಾಯಣಿಗೂ ನನ್ನ ತಲೆನೂ ಹಾಕಿ ಮಡಗಲ್ಲ. ನಮ್ಮ ತ್ಯಾಗರಾಜ ಅಣ್ಣನ ತಂಗಿನ ತೋಟಕ್ಕೆ ಹೋಗಿ ಕುತ್ಕೊತೀನಿ. ಈಗ ನೆಮ್ಮದಿ ಹೇಳಕ್ಕೂ ಬಿಡಲ್ಲ. ತ್ಯಾಗರಾಜ ಅಣ್ಣನ ಹೊಲದಲ್ಲಿ ಕೆಂದೇಳ್ ನೀರು ಚೆನ್ನಾಗಿ ಬಿಟ್ಟವೆ. 100 ಅಲ್ಲ, ತ್ಯಾಗರಾಜ ಅಣ್ಣ ನೀನು ಬಂದ್ಬಿಟ್ಟ. 50 ಅಲ್ಲ, 5 ಅಲ್ಲ, 4 ಅಲ್ಲ, 3 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, 7 ಅಲ್ಲ ಅಂತ ಹೇಳ್ತಾರೋ ಅಷ್ಟಲ್ಲಿ ಮುಗಿಸ್ಕೊಂಡು ಹೊಂಟೋಗ್ಬಿಡ್ತೀನಿ. ಆಯ್ತಾ? ಒಂದೇ ಹೊಡತ. ಅಲ್ಲ ಕಣ್ ತ್ಯಾಗರಾಜ ಅಣ್ಣ, ನೆನ್ನೆ ರಾತ್ರಿ ಇಟ್ಟು ಬಸ್ಸಾರು ತಿಂದಿದ್ದೀನಿ. ನಿಮ್ಮ ಹೊಲಕ್ಕೆ ನಿಜವಾಗ್ಲೂ ಒಳ್ಳೆ ಗೊಬ್ಬರ ಆಗುತ್ತೆ. ಆ ಗೊಬ್ಬರ ಬಿತ್ತು ಅಂದ್ಕೋ, ನಿನ್ ತಂಗಿನ ಮರದಲ್ಲಿ ತಂಗಿನ ಕಾಯಿಗಳು ಈಟ್ ಗಾತ್ರ ಬಿಡ್ತವೆ. ಮಗನೇ ಮುಷ್ಟಿ ಬಿಗಿದು ಹೊಡ ಅಂದ್ರೆ ಪ್ರಾಣ ಆಕಾಶಕ್ಕೆ, ಬಾಡಿ ಪಾತಾಳಕ್ಕೆ ಹೋಗ್ತಾ ಇರದೆ. ಈ ಭೂಮಿ ಮೇಲೆ ಬದುಕಿರೋ ಚಾನ್ಸೇ ಇಲ್ಲ. ಇವನೇನ್ ಗುರು ಕಕ್ಕ ಮಾಡಿದ ಕೊಲೆ ಮಾಡಂಗ ಅವನೇ. ಯಾವ ಇವೆಲ್ಲ? ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ.